ಯಾವ ಫೇಸ್ ಸರ್ ಇದು? ಇದು ಇಷ್ಟ ಸರ್. ಬೋರ್ ಇಲ್ಲೇ ಐತೆ, ಬೋರ್ ಇದೆ, ಇದೇ ಬೋರ್ ಸರ್. ಈಗ ಹೇಳಿ ಸರ್, ನಮ್ಮ ಹೆಸರು ಜೆ ಸೆಲ್ವರಾಜ್ ಸರ್, ತಮ್ಮ ಹೆಸರು? ಬಿ ಬಿ ಜನಾರ್ದನನ್. ಹೆಂಗೆ ಸರ್ ನಮ್ಮ ನಂಬರ್ ಸಿಕ್ಕಿದೆ? ಯೂಟ್ಯೂಬಲ್ಲಿ ನೋಡಿ. ಎಷ್ಟು ದಿವಸ ನೋಡ್ತಾ ಇದ್ರಾ? ಯೂಟ್ಯೂಬಲ್ಲಿ ಒಂದು 6 ತಿಂಗಳಿಂದ ನೋಡಿದ್ದೆ. ಹೌದಾ, ಸರಿ ಸರ್. ಈಗ ವಿಷಯ ಹೇಳಿ ಸರ್, ಏನಂತ. ಇದು ಬೋರ್ವೆಲ್ ಯಾವಾಗ ಮಾಡಿದ್ದೀರಾ? ನಾವು ಈ ಬೋರ್ವೆಲ್ ಹಾಕಿಸಿ ಒಂದು 10 ವರ್ಷ 9 ವರ್ಷ ಆಯಿತು. 9 ವರ್ಷ ಆಯಿತಾ ಬೋರ್ ಮಾಡಿ? ಬೋರ್ ಮಾಡಿಸಿ 9 ವರ್ಷ ಆಯಿತು. ಸರಿ. ಎಷ್ಟು ಆಳ ಮಾಡಿದ್ರಾ? ಅವಾಗ 600 ಅಡಿ. 600 ಅಡಿ ಮಾಡಿದ್ರಾ? ಸರಿ. ಇವಾಗ ಮೋಟ್ರೆಲ್ಲ ಬಿಟ್ಟಿದ್ರಾ? ನೀರು ಬರ್ತಾ ಇಲ್ಲ. ಮೋಟ್ರೆಲ್ಲ ಬಿಟ್ಟಿದ್ರಾ? ಮೋಟ್ರ್ ಎಲ್ಲ ಬಿಟ್ಟಿದೆ. ಸರಿ. ಯಾವಾಗ ಲಾಸ್ಟಾಗಿ ನೀರು ಬಂತು? ಆಮೇಲೆ 2.5 ವರ್ಷ ಆಯಿತು. 2.5 ವರ್ಷ ಆಯಿತು. ಮೋಟ್ರೆಲ್ಲ ರಿಮೂವ್ ಮಾಡಿಬಿಟ್ಟಿದ್ರಾ? ಇಲ್ಲ, ಮೋಟ್ರ್ ಎಲ್ಲ ಇದೆ. ಸರಿ. ಫಿಲ್ಟರ್ ಪೈಪ್ ಹಾಕಿದ್ರಾ? ಇಲ್ಲ, ಹಾಕಿಲ್ಲ. ಫಿಲ್ಟರ್ ಪೈಪ್ ಹಾಕಿಲ್ಲ. ಸರಿ. 430 ಅಡಿಗೆ ಇದು ಸಿಲ್ಟ್ ಇರೋದು, ಅಲ್ಲಿವರೆಗೂ ಮುಚ್ಕೊಂಡಿದೆ. 430 ಸಾರಿ 430 ಅಡಿಗೆ ಮುಚ್ಕೊಂಡಿದೆ. 430ಗೆ ಮುಚ್ಕೊಂಡಿದೆ. ಯಾವಾಗ ಮುಚ್ಕೊಂಡಿದೆ ಅದು? ಬೋರ್ ಹಾಕ್ಸ್ದಾಗ. ಬೋರ್ ಹಾಕ್ಸ್ದಾಗಲೇ ಮುಚ್ಕೊಳ್ಳಿ. ಸೊ ನೀವು ಮೋಟ್ರ್ ಬಿಟ್ಟಿದ್ದು ಎಷ್ಟಕ್ಕೆ ಬಿಟ್ಟಿದ್ರಾ? 400 ಅಡಿಗೆ ಬಿಟ್ಟಿದ್ವಿ. ತಿರುಗಿ ಇನ್ನೊಂದು 20 ಅಡಿ ಎಕ್ಸ್ಟ್ರಾ ಬಿಟ್ಟಿದ್ವಿ. 420 ಅಡಿ. ಹೌದಾ? ಎಷ್ಟು ಫೀಟ್ಗೆ ನೀರು ಬಂತ ನನ್ನ ಜ್ಞಾಪಕ ಐತೆನಾ? ಅದೇ ಜಾಗದಲ್ಲೇ 430 ಅಡಿ. 430ಗೆ ನೀರು ಬಂದಿದೆ. ಅದು ಕೆಳಗಡೆ ಹೋಗ್ಬಿಟ್ಟು ನೀರು ಬಂದಿಲ್ಲ. ಅಲ್ಲಿ ಫುಲ್ ಕಲ್ಲಿದೆ, ಗಟ್ಟಿ ಕಲ್ಲಿದೆ. ಇಲ್ಲ ಸರ್, ಈಗ 600 ಮಾಡಿದ್ರೆ ಹೇಳ್ತಾ ಇದ್ದೀರಾ? ಇಲ್ಲ 600 ಮಾಡಿದ್ರಾ? 430ಗೆ ನೀರು ಬಂತು. ಹೌದು. ಯಾವಾಗ ಬೋರ್ ಕ್ಲೋಸ್ ಆಯ್ತು ಅಂತ ಗೊತ್ತಾಯ್ತು ನಿಮಗೆ? ಅವೆಲ್ಲ ಬಿಗಿನಿಂಗಲ್ಲೇ ಅವ್ರು ಹೇಳಿದ್ರು, ಇಲ್ಲಿ ಸಿಲ್ಟ್ ಇದೆ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದ್ ವಾರ ಬಿಟ್ಟು ಮೋಟ್ರ್ ಇದು ಚೆಕ್ ಮಾಡ್ತಾರಲ್ಲ, ವಾಟರ್ ಚೆಕ್ ಮಾಡ್ತಾರಲ್ವಾ, ಕ್ಯಾಮ್ರಾ ಅವರು ಕ್ಯಾಮ್ರಾ ಬಿಟ್ಟು ನೋಡಿದ್ವಿ. ಕರೆಕ್ಟ್ ಆಗಿ ಅಲ್ಲಿಗೆ 430 ಅಡಿಗೆ ಮುಚ್ಕೊಳ್ತು. ಹೌದಾ? ಸರಿ. ಈಗ ಏನು ಮಾಡ್ಬೇಕಂತಾರೆ ನೀವು? ಇವಾಗ ರೀಬೋರಿಂಗ್ ಆಗುತ್ತಾ ಇಲ್ಲ ಬೇರೆ ಕಡೆ ನೀವು ಮಾಡ್ಕೊಡ್ತೀರಾ ನೋಡೋಣ. ಹೌದಾ? ನಿಮಗೆ ಜಾಗ ಐತೆ, ಬೇರೆ ಜಾಗ ಮಾಡೋದು ಒಳ್ಳೆಯದು. ಈಗ ರೀಬೋರ್ ಇದ್ರೆ ಇದನ್ನೆಲ್ಲಿ ಕೆಳಗಡೆ ಹೋಗಿದ್ರೆ ನೀರು ಬರುತ್ತಾ? ಈಗ 10% ಎಲ್ಲಿ ನೀರು ಬರ್ತಾ ಇದೆ ಅದೆಲ್ಲ ಸ್ಟಡಿ ಮಾಡಬೇಕು. ಗೊತ್ತಾಯ್ತಾ? 430ಗೆ ಬರ್ತಾ ಇದನ್ನ, 230ಗೆ ಬರ್ತಾ ಇದನ್ನ ಅಂತ ಸ್ಟಡಿ ಮಾಡಬೇಕು. ನಿಮಗೆ 2 ವರ್ಷ ಮುಂಚೆ ಬಂದು ಬೋರ್ ಸ್ಟಾಪ್ ಆಗಿದೆ. ಈಗ ನಾವು ತಿರ್ಗಾ ಡ್ರಿಲ್ ಮಾಡಿದ್ರು ಸರಿ 600 ಕ್ಲಿಯರ್ ಆಗುತ್ತೆ. ತಿರ್ಗಾ ನಾವು ರಾಡೆಲ್ಲ ರಿಮೂವ್ ಮಾಡಿದ ಮೇಲೆ